ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಇಂದಿನ ದಿನ ನಾವು ಆಹಾರದ ಜೊತೆಗೆ ನೀರನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿದರೆ ಆರೋಗ್ಯವನ್ನು ಉಂಟು ಮಾಡ್ತದೆ ಹಾಗೂ ಯಾವ ರೀತಿಯಲ್ಲಿ ಉಪಯೋಗಿಸಿದರೆ ಅನಾರೋಗ್ಯವನ್ನು ಉಂಟು ಮಾಡ್ತದೆ ಹೇಳಿ ತಿಳಿದುಕೊಳ್ಳೋಣ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ ಭೋಜನೆ ಚಾಮೃತಂ ವಾರಿ ಭೋಜನಾಂತೆ ವಿಷಪ್ರದಂ. ಅಜೀರ್ಣೇ ಭೇಷಜಂ ವಾರಿ, ಅಜೀರ್ಣದಲ್ಲಿ ಅಂದರೆ ತೆಗೆದುಕೊಂಡಿರುವಂಥ ಆಹಾರ ಯಾವಾಗ ಸರಿಯಾಗಿ ಜೀರ್ಣವಾಗೋದಿಲ್ವೋ, ಊಟವನ್ನು ಮಾಡಬೇಕು ಅಂತೇಳಿ ಅನ್ನಿಸುವುದಿಲ್ವೋ, ಜೀರ್ಣಶಕ್ತಿ ಹಾಳಾದಾಗ ಭೇಷಜಂ ವಾರಿ, ಸೇವಿಸುವಂತಹ ನೀರು ಔಷಧಿಯ ಕೆಲಸ ಮಾಡ್ತದೆ. ಇಂತಹ ಸಂದರ್ಭದಲ್ಲಿ ಲಘು ಆಹಾರ ಅಂತ ಹೇಳಿದರೆ ಬೇಗ ಜೀರ್ಣವಾಗುವಂಥ ಆಹಾರವನ್ನು ಸೇವಿಸ್ಬೋದು, ಅಥವಾ ಭೋಜನ ಅಥವಾ ಆಹಾರವನ್ನೇ ಸ್ಕಿಪ್ ಮಾಡಿ ತಗೊಳ್ದೇನೆ ನೀರನ್ನು ಕುಡಿತಾ ಇದ್ದರೆ ಔಷಧಿಯ ಕೆಲಸವನ್ನು ಈ ನೀರು ಮಾಡ್ತದೆ, ಅಜೀರ್ಣವನ್ನು ಹೋಗಲಾಡಿಸಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಇಂತಹ ಸಂದರ್ಭದಲ್ಲಿ ಅಗತ್ಯತೆಗನುಸಾರವಾಗಿ ನೀರನ್ನು ಕುದಿಸಿ ಕುಡಿಬೋದು, ಅಥವಾ ಈ ನೀರಿಗೆ ಗಿಡಮೂಲಿಕೆಗಳನ್ನು ಹಾಕಿ ಕುದಿಸಿ ಸೋಸಿ ಉಪಯೋಗಿಸ್ಬೋದು. ಜೀರ್ಣೇ ವಾರಿ ಬಲಪ್ರದಂ, ಆಹಾರ ಜೀರ್ಣವಾದ ನಂತರ ಅಂದರೆ ಸಾಮಾನ್ಯವಾಗಿ ನಾವು ಆಹಾರ ಸೇವಿಸಿ 3 ಗಂಟೆಯಷ್ಟರಲ್ಲಿ ನಾವು ಸೇವಿಸಿರುವಂಥ ಆಹಾರ ಜೀರ್ಣವಾಗ್ತದೆ. ಈ ಜೀರ್ಣ ಕಾಲದ ನಂತರ ಅಂದರೆ 3 ಗಂಟೆಗಳ ನಂತರ ನೀರನ್ನು ಕುಡಿದ್ರೆ ಬಲವನ್ನು ನೀಡುವಂಥದ್ದಾಗಿದೆ. ಭೋಜನೆ ಚಾಮೃತಂ ವಾರಿ, ಭೋಜನ ಅಂದರೆ ಆಹಾರದ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಕುಡಿಯುವ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಯಾರು ಊಟವನ್ನು ಮಾಡ್ತಾರೋ ಅಂಥವರು ಊಟದ ಮಧ್ಯೆ ಆಗಾಗ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದ್ರಿಂದ ಆಹಾರ ಜೀರ್ಣ ಆಗಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಯಾವಾಗ ಆಹಾರ ಜೀರ್ಣ ಸರಿಯಾಗಿ ಆಗ್ತದೆಯೋ ಶರೀರದ ಪೋಷಣೆಯು ಸಹ ಉತ್ತಮ ಮಟ್ಟದಲ್ಲಾಗಿ ವ್ಯಾಧಿ ಕ್ಷಮತ್ವ ಉತ್ತಮವಾಗಿದ್ದು ಯಾವುದೇ ರೀತಿಯಾದಂತಹ ರೋಗ ಅಥವಾ ಕಾಯಿಲೆಗಳು ಬರೋದಿಲ್ಲ. ಭೋಜನೆ ಚಾಮೃತಂ ವಾರಿ, ಆದ್ದರಿಂದಲೇ ಊಟವನ್ನು ಮಾಡಬೇಕಾದ್ರೆ ಅಲ್ಪ ಪ್ರಮಾಣದಲ್ಲಿ ಊಟದ ಸಮಯದಲ್ಲಿ ಮೊದಲಿನಿಂದ ಹಿಡಿದು ಕೊನೆಯವರೆಗೆ ನೀರನ್ನು ಕುಡಿಬೇಕು. ಭೋಜನಾಂತೆ ವಿಷಪ್ರದಂ, ಭೋಜನದ ಅಂತ್ಯದಲ್ಲಿ ಅಂದರೆ ಊಟ ಮುಗಿದ ತಕ್ಷಣ ನೀರನ್ನು ಕುಡಿದ್ರೆ ವಿಷಪ್ರದಂ, ಅದು ವಿಷಕರವಾಗಿ ಕೆಲಸ ಮಾಡ್ತದೆ. ನಾವು ಆಹಾರ ಸೇವಿಸಿದ ನಂತರ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಹೊಟ್ಟೆಯಲ್ಲಿ ಪಾಚಕಾಗ್ನಿ ಅಂದರೆ ಒಂದು ವಿಧವಾದಂತಹ ಅಗ್ನಿ ಅಥವಾ ಬೆಂಕಿ ಅಥವಾ ಪಿತ್ತ ಇರ್ತದೆ. ಆಹಾರ ಜೀರ್ಣ ಆಗಲಿಕ್ಕೆ ಇದು ಪ್ರಮುಖವಾಗಿರುವಂತಹ ಒಂದು ಘಟಕವಾಗಿದೆ. ಇದು ತನ್ನ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲವಾಗಬೇಕು. ಒಂದು ವೇಳೆ ಆಹಾರದ ಕೊನೆಯಲ್ಲಿ ಊಟವಾದ ತಕ್ಷಣ ನೀರನ್ನು ಕುಡಿಯುವುದರಿಂದ ಈ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ, ಅಜೀರ್ಣ ಉಂಟಾಗ್ತದೆ. ಯಾವಾಗ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆಯೋ ಆಗ ಶರೀರದ ಪೋಷಣೆ ಸಹ ಸರಿಯಾಗಿ ಆಗೋದಿಲ್ಲ. ಆಗ ಇದು ವಿಷಪ್ರದ ಅಥವಾ ಶರೀರಕ್ಕೆ ವಿಷವಾಗಿ ಪರಿಣಮಿಸ್ತದೆ. ಅನೇಕ ವಿಧವಾದಂತಹ ರೋಗ ರುಜಿನಗಳಿಗೆ ಕಾರಣವಾಗ್ತದೆ. ಈ ರೀತಿಯಾಗಿ
ಆಹಾರದ ಸಮಯ ಸಂದರ್ಭಕ್ಕನುಸಾರವಾಗಿ ಯಾವ ರೀತಿ ನೀರನ್ನು ಉಪಯೋಗಿಸಬೇಕು, ಕುಡಿಬೇಕು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಊಟದ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದ್ರಿಂದ ಅಮೃತ ಸಮಾನವಾಗಿ ಕೆಲಸ ಮಾಡ್ತದೆ. ಆಹಾರ ಜೀರ್ಣವಾದ ನಂತರ 3 ಗಂಟೆಗಳ ನಂತರ ನೀರನ್ನು ಕುಡಿದ್ರೆ ಬಲವನ್ನು ನೀಡುವಂಥದ್ದಾಗಿದೆ. ಅಜೀರ್ಣದಲ್ಲಿ ನೀರನ್ನು ಉಪಯೋಗಿಸಿದರೆ, ವಿಶೇಷವಾಗಿ ಬಿಸಿ ನೀರನ್ನು ಉಪಯೋಗಿಸಿದರೆ ಔಷಧದ ತರಹ ಕೆಲಸ ಮಾಡ್ತದೆ. ಹಾಗೂ ಊಟ ಮುಗಿದ ತಕ್ಷಣ, ಆಹಾರ ಸೇವನೆ ತಕ್ಷಣ ನೀರನ್ನು ಕುಡಿದ್ರೆ ಅದು ವಿಷವನ್ನು ಉಂಟು ಮಾಡುವಂಥದ್ದು, ಆರೋಗ್ಯವನ್ನು ಹಾಳು ಮಾಡುವಂಥದ್ದಾಗಿದೆ.